हनुमन्तमुपास्महे। मुख्यप्राणाय भीमाय नमो यस्य भुजान्तरम् नानावीरसुवर्णानां निकषाश्मायितं बभौ। स्वान्तस्थानन्तशय्याय पूर्णज्ञानरसारणसे उत्तुङ्गवाक्तरङ्गाय मध्वदुग्धाब्दये नमः। सूक्तिरत्नाकरे रम्ये मूलरामायणार्णवे विहरन्तो महीयां सः प्रीयन्तां गुरवो मम। वाल्मीकिर्गौः पुनीयान्नः महीधरपदाश्रया यद्दुग्धमुपजीवन्ति कवयस्तरणका इव। स्वस्त्यस्तु सतां हरिः ओम्। ರಾಮಚಂದ್ರ 14 ಮಂದಿ ಖರನ ಆದೇಶದಂತೆ ಯುದ್ಧಕ್ಕಾಗಿ ಬಂದವರನ್ನ ಯುದ್ಧಕ್ಕಿಂತ ಪೂರ್ವದಲ್ಲೇ ಮುನ್ನೆಚ್ಚರಿಕೆ ಕೊಡುವಂತೆ ನೀವಾಗಿ ನನ್ನ ಮುಂದೆ ಬಂದು ನಿಂತು ಯುದ್ಧಕ್ಕಾಗಿ ಕೊರಳು ಕೊಟ್ಟಿರಿ ಅಂತಾದರೆ ಜ್ಞಾನಿಗಳ ಸಂಪತ್ತನ್ನ ಅಪಹರಿಸುವ, ಸಜ್ಜನಿಕೆಗೆ ಬೆಲೆ ಇಲ್ಲದಂತೆ ದುರ್ವರ್ತನೆ ತೋರಿರುವ ನಿಮ್ಮನ್ನ ನಾನು ನಾಶಪಡಿಸುತ್ತೇನೆ ಅಂತ ಎಚ್ಚರಿಕೆ ಕೊಟ್ಟ. ಅಂಥ ಒಳ್ಳೆ ಮಾತುಗಳಿಗೆಲ್ಲ ಅವರು ಬಗ್ಗುವವರೇ ಅಲ್ಲ. ಹಾಗಾಗಿ ರಾಮಚಂದ್ರ ಮುಂದೆ ಮಾತಾಡ್ಲಿಲ್ಲ. ಕೇವಲ ಬಾಣಕ್ಕೆ ಕೆಲಸ ಕೊಟ್ಟ. ಶಸ್ತ್ರಾಸ್ತ್ರ ವೃಷ್ಟಿಂ. ಗುರುರಾಜ ಶಸ್ತ್ರಾಸ್ತ್ರವೃಷ್ಟಿಂ ದುರ್ಧರ್ಷಾಂ ಶರೈಶ್ಚಿತ್ವಾಥ ರಾಕ್ಷಸಾಂ ಚತುರ್ದಶ ಶರಾಂಸ್ ತೀಕ್ಷ್ಣಾನ್ ಹರಿ ಓಂ ಆಚಾರ್ಯ. ಹರಿ ಓಂ. ಹೇಳ್ತಿದ್ಯಾ? ಕೇಳಿಸ್ತೇವೆ. ಶ್ರೀರಾಮಚಂದ್ರ ಆ ರಾಕ್ಷಸರನ್ನ ಎದುರಿಸುವಾಗ ಅಥ ಅಂದ್ರೆ ಹಿಂದೆ ನಡೆದ ಮಾತುಕತೆಯ ನಂತರ, ಅವರಿಗೆ ಎಚ್ಚರ ಕೊಡುವ ಮಾತುಕತೆ ಆದ ಬಳಿಕ ದುರ್ಧರ್ಷಾಂ ರಕ್ಷಸಾಂ ಶಸ್ತ್ರಾಣಿ ಅಸ್ತ್ರಾಣಿ ಶಸ್ತ್ರಾಸ್ತ್ರ ವೃಷ್ಟಿಂ ಶರೈಹಿ ಛಿತ್ವಾ ತನ್ನ ಬಾಣಗಳಿಂದ ಅವರು ಎಸೆದ ಬಾಣಗಳನ್ನ ಛೇದಿಸಿ ಮತ್ತೆ ತನ್ನ 14 ಬಾಣಗಳನ್ನ ಅವರ ಮೇಲೆ ಪ್ರಯೋಗ ಮಾಡಿದ. ಅದಾದ ನಂತರ ರುಗ್ಮಪುಂಖಾನ್ ಚತುರ್ದಶ ತೀಕ್ಷ್ಣಾನ್ ಶರಾನ್ ಅಮುಂಚತ. ಚತುರ್ದಶ ರುಗ್ಮಪುಂಖಾನ್, ರುಗ್ಮ ಅಂದ್ರೆ ಬಂಗಾರ, ಬಂಗಾರದ ರೆಕ್ಕೆಗಳಂತಿದ್ದ, ಅಂದ್ರೆ ಅದಕ್ಕೆ ಹಿಂದ್ಗಡೆಯಿಂದ ಪುಕ್ಕ ಇರುತ್ತೆ. ಅದು ಯುದ್ಧದಲ್ಲೆಲ್ಲ ಸರಿಯಾದ ರೀತಿಯಲ್ಲಿ ಯಾವ ದಿಕ್ಕಿಗೆ ಅದು ಹೋಗಬೇಕು ಅನ್ನುವ ಅನೇಕ ರೀತಿಯ ಪ್ರಯೋಗಗಳನ್ನು ಮಾಡಲಿಕ್ಕೆ ಆ ಬಾಣಗಳು ತುಂಬಾ ಹೆಲ್ಪ್ ಮಾಡ್ತವೆ. ಅಂತಹ ಬಾಣಗಳನ್ನು ರುಗ್ಮಪುಂಖಾನ್ ಚತುರ್ದಶ ತೀಕ್ಷ್ಣಾನ್ ಶರಾನ್ ಅಮುಂಚತ. ಅಥ ಅಥ ಅಂದ್ರೆ ಆ ಬಳಿಕ ಶ್ರೀರಾಮನು ದುರ್ಧರ್ಷಾಂ ರಕ್ಷಸಾಂ ಶಸ್ತ್ರಾಸ್ತ್ರ ವೃಷ್ಟಿಂ ಶರೈಹಿ ಛಿತ್ವಾ
ಶಸ್ತ್ರ ಅಸ್ತ್ರ ವೃಷ್ಟಿ. ಕೆಲವು ಕೈಯಲ್ಲಿ ಎಸೆಯುವುದನ್ನ ಅಂದ್ರೆ ಕೈಯಿಂದ ಬಿಟ್ಟು ಎಸೆದು ಯುದ್ಧ ಮಾಡುವುದನ್ನ ಅಸ್ತ್ರ ಅಂತಾರೆ. ಕೈಯಲ್ಲಿ ಹಿಡಿದುಕೊಂಡೇ ಕೈ ಚಳಕದಿಂದ ಯುದ್ಧ ಮಾಡುವುದನ್ನ ಶಸ್ತ್ರ ಅಂತಾರೆ. ಅಸ್ತ್ರ ಅಂದ್ರೆ ಎಸೆಯುವಂಥದ್ದು, ಶಸ್ತ್ರ ಅಂದ್ರೆ ಹಿಡಿದು, ಅಂದ್ರೆ ಶಾಸನಕ್ಕೆ, ನನ್ನ ಕೈಯಲ್ಲಿ ನಿಂತು ಶಾಸನಕ್ಕೆ ಅನುಕೂಲಕರವಾಗಿ ಉಪಯೋಗಕ್ಕೆ ಬರುವಂತದ್ದನ್ನ ಅಶಸ್ತ್ರ ಅನ್ನುವ ಶಬ್ದದಿಂದ ಪ್ರಯೋಗ ಮಾಡ್ತಾರೆ. ಹೀಗೆ ಶಸ್ತ್ರ ಅಸ್ತ್ರಗಳ ದೊಡ್ಡ ಮಳೆಯನ್ನೇ ರಾಕ್ಷಸರು ಸುರಿಸಿದ್ರೆ ರಾಮಚಂದ್ರ ಅವುಗಳನ್ನೆಲ್ಲವನ್ನೂ ತನ್ನ ಬಾಣದಿಂದ ಪ್ರತ್ಯುತ್ತರ ನೀಡ್ತಾ ನಾಶಪಡಿಸಿದ. ಚಿತ್ವ ಪುನಃ ತಾನು 14 ತೀಕ್ಷ್ಣವಾದ, ಅವರು ಬಾಣಗಳ ಮಳೆಯನ್ನೇ ಸುರಿಸಿದ್ದಾರೆ. ಆದರೆ ರಾಮಚಂದ್ರ ಆ ಬಾಣದ ಮಳೆಯನ್ನ ತಾನು ಒಂದು ಬಾರಿ ತನ್ನ ಮೇಲೆ ಎರಗುವುದನ್ನ ತಪ್ಪಿಸಿ ಪ್ರತಿಯಾಗಿ ಉತ್ತರವಾಗಿ 14 ಬಾಣಗಳನ್ನ ಬಿಟ್ಟ. ಶಸ್ತ್ರಾಣಿ ಶಸ್ತ್ರಾಣಿ ಚ ಅಸ್ತ್ರಾಣಿ ಚ ಶಸ್ತ್ರಾಸ್ತ್ರಾಣಿ ಶಸ್ತ್ರಾಸ್ತ್ರಾಣಾಂ ವೃಷ್ಟಿಂ ಶಸ್ತ್ರಾಸ್ತ್ರ ವೃಷ್ಟಿ ಶಸ್ತ್ರಾಸ್ತ್ರಾಣಾಂ ವೃಷ್ಟಿ ತಾಂ ಶಸ್ತ್ರಾಸ್ತ್ರ ವೃಷ್ಟಿಂ. ದ್ವಿತೀಯ ವಿಭಕ್ತಿ ಸ್ತ್ರೀಲಿಂಗ ಏಕವಚನ. ದುರ್ಧರ್ಷಾಂ, ಇದು ಕೂಡ ಸ್ತ್ರೀಲಿಂಗ, ದ್ವಿತೀಯ ವಿಭಕ್ತಿ ಏಕವಚನ. ಶರೈಹಿ, ತೃತೀಯ ವಿಭಕ್ತಿ ಬಹುವಚನ, ಶರೈಹಿ. ಸ್ಥಿತ್ವಾ, ಕ್ತ್ವಾ ಪ್ರತ್ಯಯಾಂತಂ ಅವ್ಯಯಂ, ಅಥ ಅವ್ಯಯ. ರಕ್ಷಸಾಂ, ರಕ್ಷಃ ರಕ್ಷಸಿ ರಕ್ಷಾಂಸಿ, ಅದರ ಷಷ್ಠಿ ಭಕ್ತಿ ಬಹುವಚನ ರಕ್ಷಸಾಂ. ಚತುರ್ದಶ, ಚತುರ್ದಶ ಅದು ಬಹುವಚನ, ನಿತ್ಯ ಬಹುವಚನ ಅಂತವಾದ ಶಬ್ದ. ಶರಾನ್ ತೀಕ್ಷ್ಣಾನ್ ಎರಡು ಕೂಡ ಪುಲ್ಲಿಂಗ, ದ್ವಿತೀಯ ಭಕ್ತಿ ಬಹುವಚನ. ಶರಾನ್ ತೀಕ್ಷ್ಣಾನ್, ಶರಾನ್ ತೀಕ್ಷ್ಣಾನ್ ಅಂತ ಸತ್ವ ಸಕಾರಾದೇಶ ವಿಸರ್ಗ ಸಂಧಿ. ರುಗ್ಮ ಪುಂಖಾನ್, ರುಗ್ಮ ಅಂದ್ರೆ ಬಂಗಾರ. ರುಗ್ಮಮಯ ಪುಂಖಃ ಯೇಷಾಂತೆ ರುಗ್ಮ ಪುಂಖಾಹ ತಾನ್ ರುಗ್ಮ ಪುಂಖಾನ್. ಯಾವುದರ ಪುಂಖಗಳು, ಪುಂಖ ಅಂದ್ರೆ ಹಿಂದಿನ ರೆಕ್ಕೆಗಳು, ಬಂಗಾರದ್ದಾಗಿರುತ್ತೋ ಅವುಗಳು ಅಂದ್ರೆ ಶರಾನ್. ಪುಲ್ಲಿಂಗ, ದ್ವಿತೀಯ ವಿಭಕ್ತಿ ಬಹುವಚನ. ಅಮುಂಚತ, ಮುಚ್ಚಲು ಮೋಕ್ಷಣೆ. ಲಿಟ್ ಲಂಗ್ ಪ್ರಥಮ ಏಕ, ಮುಮೋಚ ಅಂದ್ರೆ ಲಿಟ್ ಆಗುತ್ತೆ. ಅಮುಂಚತ, ಅಮುಂಚತ ಲೋ ಲಂಗ್ ಪ್ರಥಮ ಏಕ. ಶ್ರೀ ವೈಷ್ಣವಿ. ಶರಾಸ್ತೇಥ ಶರೀರಾಣಿ, ಶರಾಸ್ಥೇತ ಶರೀರಾಣಿ, ಶರಾಸ್ಥೇತ ಶರೀರಾಣಿ. ನೃಶರೀರಾಶಿನಾಂ ಕ್ಷಣಾತ್, ನೃಶರೀರಾಶಿನಾಂ ಕ್ಷಣಾತ್, ನೃಶರೀರಾಶಿನಾಂ ಕ್ಷಣಾತ್. ಭಿತ್ವಾ ಧರಾತಳೆ, ಭಿತ್ವಾ ಧರಾತಳೆ ಮಜ್ಜನ್, ಭಿತ್ವಾ ಧರಾತಳೆ ಮಜ್ಜನ್, ಭಿತ್ವಾ ಧರಾತಳೆ ಮಜ್ಜನ್. ರಾಕ್ಷಸ ನಿರಯೇಷು ಚೌ, ರಾಕ್ಷಸ ನಿರಯೇಷು ಚೌ, ರಾಕ್ಷಸ ನಿರಯೇಷು ಚೌ. ಅಥ, ಆ ಬಾಣಗಳಾದರೂ ಕೂಡ, ಅಥ ಅಂದ್ರೆ ಆ ಬಾಣ ಬಿಟ್ಟ ಮೇಲೆ, 14 ಬಾಣಗಳನ್ನ ಬಿಟ್ಟ ಮೇಲೆ, ನೃಣಾಂ ನೃಶರೀರಾಶಿನಾಂ, ನೃಶರೀರ ಆಶಿನಾಂ, ಆಶಿ ಅಂದ್ರೆ ಅಶನ ಅಂತ ಅನ್ನೋದು ತಿನ್ನುವುದು ಅನ್ನುವ ಅರ್ಥದಲ್ಲಿ. ನೃಶರೀರವನ್ನೇ, ಮನುಷ್ಯರ ಶರೀರವನ್ನೇ ಉಣ್ಣುವಂಥವರು, ಮನುಷ್ಯರ ಶರೀರವನ್ನೇ ತಿನ್ನುವಂಥವರನ್ನ ನೃಶರೀರಾಶಿ ಅಂತ ಕರೀತಾರೆ. ನರಾಶಿ, ನೃಶರೀರಾಶಿ, ಮಾಂಸಾದಿ, ಹೀಗೆ ಆ ಶಬ್ದಗಳನ್ನ ಮಾಂಸ ಭಕ್ಷಕರು, ನರಮಾಂಸ ಭಕ್ಷಕರು ಅನ್ನುವ ಅರ್ಥದಲ್ಲಿ ಬಳಸುವುದು. ನೃಶರೀರಾಶಿನಾಂ ರಾಕ್ಷಸಾನಾಂ
ಶರೀರಾಣಿ ಶರೀರಗಳು ಕ್ಷಣಾತ್ ಕೆಲವೇ ಕ್ಷಣಗಳಲ್ಲಿ ರಾಮಚಂದ್ರ ಬಿಟ್ಟ ಬಾಣಗಳಿಂದಾಗಿ ಭಿತ್ವ ಸೀಳಿಕೊಂಡು ಧರಾತಳೆ ಭೂಮಿಯಲ್ಲಿ ಬಿದ್ದವು. ಅಷ್ಟೇ ಅಲ್ಲ, ಅಶುಚೌ ನಿರಯೇ ಅಮಜ್ಜನ್, ಅವರು ಭೂಮಿಗೆ ಬಿದ್ದದ್ದು ಮಾತ್ರ ಅಲ್ಲ, ತುಂಬಾ ದೊಡ್ಡ ಪ್ರಮಾಣದ ಅಪರಾಧಗಳನ್ನ ಮಾಡುವ ಮೂಲಕ ಹಿಂಸಾನಂದಿಗಳಾಗಿ ಬೆಳೆದವರಾದ್ರಿಂದಾಗಿ ಕತ್ತಲೆಯ ಲೋಕಕ್ಕೆ ತಳ್ಳಲ್ಪಟ್ಟರು, ಕತ್ತಲೆಗೆ ಸೆಳೆಯಲ್ಪಟ್ಟರು. ಅಶುಚೌ ನಿರಯೇ ಅಮಜ್ಜನ್, ಶುಚಿ ಇಲ್ಲದ ನಿರಯಕ್ಕೆ ಬಿದ್ದರು. ಅಥ ಅಥ ಅವ್ಯಯ ಶರಾಹ ಪುಲ್ಲಿಂಗ ಪ್ರಥಮಾ ಬಹು, ತೇ ಪುಲ್ಲಿಂಗ ಪ್ರಥಮಾ ಬಹು ಸಹತೌ ತೇ. ಅಥ ಅವ್ಯಯ ಶರೀರಾಣಿ ಶರೀರಂ ಶರೀರೇ ಶರೀರಾಣಿ ಶರೀರಗಳು. ನಪುಂಸಕಲಿಂಗ ಪ್ರಥಮಾ ಬಹು ನೃಶರೀರಾಶಿನಾಂ ನೃಣಾಂ ಶರೀರಂ ನೃಶರೀರಂ ನೃಶರೀರಾಣಾಂ ನೃಶರೀರಾಣಿ ಅಶಿತುಂ ಶೀಲಂ ಯೇಷಾಂ ಅಸ್ತಿ ಇತಿ ನೃಶರೀರಾಶಿ ತೇಷಾಂ ನೃಶರೀರಾಶಿನಾಂ. ಪುಲ್ಲಿಂಗ ಷಷ್ಠಿ ಬಹು. ಕ್ಷಣಾತ್, ಕ್ಷಣ ಅಂದ್ರೆ ಕ್ಷಣಕಾಲ ಅಂತ, ಕ್ಷಣಾತ್ ಅಂದ್ರೆ ಕ್ಷಣಕಾಲದಲ್ಲಿ ಆಗುವಷ್ಟರಲ್ಲಿ ಅಂತ, ಕ್ಷಣಕಾಲದೊಳಗೆ. ಕ್ಷಣಾತ್ ಪಂಚಮಿ ಏಕವಚನ. ಭಿತ್ವಾ ಕ್ತ್ವಾ ಪ್ರತ್ಯಯಾಂತಮವ್ಯಯಂ. ಧರಾತಳೆ ಧರಾಯಾಹ ತಳಂ ಧರಾತಳಂ ತಸ್ಮಿನ್ ಧರಾತಳೆ ಸಪ್ತಮಿ ಏಕ. ಅಮಜ್ಜನ್ ಟು ಮಸ್ಜೂ ಶುದ್ಧೌ ಅಂತ ಧಾತು. ಟು ಅಂತ ಅದು ಧಾತುವಿಗೆ ಪೂರ್ವದಲ್ಲಿ ನಿಪಾತ ಆಗ್ಲಿಕ್ಕೋಸ್ಕರ ಟಿಪ್ ಆದ್ರಿಂದ ಏನಾಗುತ್ತೆ ಅಂತೆಲ್ಲ ಕೆಲವು ನಿಯಮಗಳಿರ್ತವೆ. ಅದರ ಲಂಗ್ ಲಕಾರ ಬಹುವಚನ. ಅಮಜ್ಜನ್ ಅಮಜ್ಜತ್ ಅಮಜ್ಜತಾಂ ಅಮಜ್ಜನ್. ರಾಕ್ಷಸಾಹ ಪುಲ್ಲಿಂಗ ಪ್ರಥಮಾ ಬಹು ನಿರಯೇ ಸಪ್ತಮಿ ಏಕ. ಅಶುಚೌ ಸಪ್ತಮಿ ಏಕ. ಶುಚಿಃ ನ ಭವತೀತಿ ಅಶುಚಿಃ ಅಶುಚೌ. ವೈಷ್ಣವಿ ದುಃಖ ಚೂರ್ಪಣಕೀ ಗತ್ವಾ ದುಃಖಾಶ್ಚೂರ್ಪಣಕೀ ಗತ್ವಾ ರುರೋಧ ಖರಸನ್ನಿಧೌ ರುರೋಧ ಕ್ಲೀಬೋಸಿ ತ್ವಂ ಮನುಷ್ಯಾಭ್ಯಾಂ ಕ್ಲೀಬೋಸಿ ತ್ವಂ ಮನುಷ್ಯಾಭ್ಯಾಂ ಭೀತಶೇಷೇ ಗೃಹೇಷ್ವಿತಿ. ಭೀತಶೇಷೇ ಗೃಹೇಷ್ವಿತಿ. ರಾಮಚಂದ್ರ ತನ್ನ ಪರಾಕ್ರಮವನ್ನು ತೋರಿ ಅವರನ್ನೆಲ್ಲ ಕೊಂದು ಹಾಕಿದ್ರ ಪರಿಣಾಮ ಸೋಲುಂಡದ್ದಕ್ಕಾಗಿ ಆಕ್ರೋಶಗೊಂಡಂತಹ ಶೂರ್ಪಣಖ ಅವಳು ಎಲ್ಲರನ್ನ ಕಳ್ಕೊಂಡು ಬರಿಗೈಯಲ್ಲಿ ಮತ್ತೆ ವಾಪಸ್ಸು ಖರನಲ್ಲಿಗೆ ಹೋಗಿದ್ದಾಳೆ. ಖರ ಸ್ವಲ್ಪ ವಿಶ್ರಾಂತಿ ಮೋಡಲ್ ಇದ್ದ. ಹೋಗಿದಾರಲ್ಲ ಕೆಲಸ ಆಗುತ್ತೆ ಅಂತ. ಇವಳಿಗೆ ಸಿಟ್ಟು ತಡಿಲಿಕ್ಕಾಗ್ಲಿಲ್ಲ. ನನಗೆ ಅವಮಾನ ಮಾಡಿದವ ತನ್ನ ಹೆಂಡತಿಯ ಜೊತೆಗೆ ಆರಾಮವಾಗಿದ್ದಾನೆ, ನಾನು ಮಾತ್ರ ಇನ್ನೂ ಮೂಗುತ್ತು ಕಣ್ತರಿಸಿಕೊಂಡು ಸೋರಿಸಿಕೊಂಡು ರಕ್ತವನ್ನ ಹಾಗೆ ಒತ್ತಾಡ್ತಾ ಇದ್ದೇನೆ. ಅವನಿಗೆ ಪ್ರತಿಕಾರವನ್ನ ತೋರ್ಬೇಕು, ಅದನ್ನ ಮಾಡ್ಲಿಕ್ಕಾಗ್ಲಿಲ್ಲ. ಇವನು ಸುಮ್ನೆ ಕೂತಿದ್ದಾನೆ, ತಲೆ ಕೆಡಿಸ್ಕೊಳ್ತಾ ಇಲ್ಲ ಅಂತ ಸಿಟ್ಟು ಬಂತ ಅವಳಿಗೆ. ದುಃಖಾತ್, ತುಂಬಾ ದುಃಖ ಆಗಿದೆ ಅವಳಿಗೆ. ಶೂರ್ಪನಖಿ ತನ್ನ ಆಸೆಯನ್ನ ಈಡೇರಿಸ್ತಾರೆ ಅಂತ ನಂಬಿಕೊಂಡಿದ್ದ 14 ಮುಖ್ಯ ರಾಕ್ಷಸ ಪುಂಗವರನ್ನ ಶ್ರೀರಾಮ ಅನಾಯಾಸವಾಗಿ 14 ಬಾಣಗಳಿಂದ ಎಲ್ಲರ
ಕತ್ತನ್ನೇ ಕತ್ತರಿಸುವ ರೀತಿಯಲ್ಲಿ ಪ್ರಯೋಗ ಮಾಡಿದ್ದು ಸೋತು ಸುಣ್ಣಾಗಿದ್ದು, ಇದರಿಂದ ತುಂಬಾ ದುಃಖಗೊಂಡಿದ್ದಾಳೆ. ಶೂರ್ಪಣಖಿ ದುಃಖಾತ್ ಖರಸನ್ನಿಧೌ ಗತ್ವಾ, ಖರಸನ್ನಿಧಿಯಲ್ಲಿ ಹೋಗಿ ರುರೋಧ ದುಃಖಿಸಿದಳು, ಅಥವಾ ಗತ್ವಾ ಖರಸನ್ನಿಧೌ ರುರೋಧ, ಖರನ ಬಳಿ, ಖರನ ಅವನು ಉಳ್ಕೊಂಡಿದ್ದ ವಾಸಸ್ಥಾನದ ಬಳಿಗೆ ಹೋಗಿ ಅತ್ತಳು. ಏನು ಅಂತ? ತ್ವಂ ಕ್ಲೀಬೋಸಿ ಮನುಷ್ಯೇಭ್ಯ ಭೀತಃ ಗೃಹೇಶು ಶೇತೆ ಶೇಷೆ. ನೀನು ನಪುಂಸಕ ಇದ್ದಿ, ನಿನಗೆ ಈ ಶೌರ್ಯ ಪ್ರತಾಪ ಪರಾಕ್ರಮ ಇದೆಲ್ಲವೂ ಕೂಡ ಹೇಳಿದ್ದೇ ಅಲ್ಲ, ನೀನು ನಪುಂಸಕ ಇದ್ದಿ. ಕ್ಲೀಬೋಸಿ ತ್ವಂ ಮನುಷ್ಯಾಭ್ಯಾಂ ಭೀತಃ ಗೃಹೇಶು ಶೇಷೆ. ಆ ನರಮಾನವರಿಂದ ಹುಲುಮಾನವರಿಂದ ಬೆದರಿ ನೀನು ಇಷ್ಟು ಸೋಲುಗಳನ್ನು ಉಂಟಾ ಇದ್ಯಲ್ವ, ಹೆದರಿಕೊಂಡು ಇಲ್ಲೇ ಮನೆಯಲ್ಲೇ ಮಲ್ಕೊಂಡ್ಬಿಟ್ಟಿದ್ದಲ್ಲ, ಯುದ್ಧಕ್ಕೆ ಹೋಗ್ಬಾರ್ದ ನೀನು? ಇಲ್ಲಿದ್ದೇನ್ ಮಾಡ್ತಾ ಇದ್ದಿ? ಇಲ್ಲಿದ್ದೇನ್ ಲಾಭ ಆಗ್ತಾ ಇದೆ ನಿನಗೆ ಅಂತ ಸ್ವಲ್ಪ ಜೋರ್ ಮಾಡ್ತಾಳೆ. ಜೋರ್ ಮಾಡುದಲ್ಲ ಅಷ್ಟೇ ಅಲ್ಲ, ಅವಮಾನ ಮಾಡ್ತಾಳೆ. ಶೂರ್ಪನಖಿ ದುಃಖಾತ್ ಗತ್ವಾ ಖರಸನ್ನಿಧೌ ರುರೋಧ. ರಾಮನ ಪಾಳಯದಲ್ಲಿ ಸೋತ ಖರನ 14 ಸೇನಾ ಪ್ರಮುಖರನ್ನ ಕಂಡು, ಎಲ್ಲರೂ ಪ್ರಾಣ ಬಿಟ್ಟಿರುವುದನ್ನು ಕಂಡು ಆತಂಕದಿಂದ ತನ್ನ ಕಾರ್ಯಸಿದ್ಧಿ ಆಗ್ಲಿಲ್ಲ ಅನ್ನುವ ಕೋಪಕ್ಕೆ ಹೋಗಿ ಖರನನ್ನ ಬೈತಾಳೆ. ನೀನು ನಪುಂಸಕನೇ ಇರಬೇಕು, ಇಲ್ಲ ಅಂದ್ರೆ ಅಲ್ಲಿ ಎಲ್ಲ ವೀರರು ಶತ್ರುಗಳ ಜೊತೆಗೆ ಹೋರಾಡಿ ಹೆಣವಾಗ್ತಾ ಇದ್ರೆ ನೀನಿಲ್ಲಿ ಮನೆಯಲ್ಲಿ ಮಲಗಿದ್ದಿ. ಗೃಹೇಶು ಶೇಷೆ ಶೇತೆ ಶೇರಾತೆ ಶೇರತೆ, ಶೇಷೆ ಶೇರಾಥೆ ಶೇಧ್ವೆ, ಹೀಗೆ ಲಟ್ನ ಪ್ರಯೋಗ. ಶೇಷೆ ಮಲಗಿದ್ದಿ, ಗೃಹೇಶು ಮನೆಯಲ್ಲೇ ಮಲಗಿದ್ದಿ, ಯುದ್ಧಕ್ಕೆ ಹೋಗದೆ ನಿನ್ನವರನ್ನೆಲ್ಲ ಬಿಟ್ಟು ಆರಾಮವಾಗಿ. ಏನ್ ತೊಂದರೆ ಆದ್ರೂ ನನ್ನ ವೈಭೋಗಕ್ಕೆ ತೊಂದರೆ ಆಗ್ಬಾರ್ದು ಅನ್ನೋ ರೀತಿಯಲ್ಲಿ ವರ್ತಿಸ್ತಾ ಇದ್ದಲ್ವ ನೀನು? ನಾಚಿಕೆ ಆಗಲ್ವ ನಿನಗೆ ಅಂತ ಖರನನ್ನ ಹೆಣ್ಣಾದ ಭಾಷೆಯಲ್ಲಿ ಅವಳು ಸಾಮಾನ್ಯವಾಗಿ ಪೌರುಷದ ಬಗ್ಗೆ ಮಾತಾಡಿದಾಗ ಸಹಜವಾಗಿ ಕೋಪ ಬರುತ್ತೆ. ಅದನ್ನೇ ಗುರಿಯಾಗಿರಿಸಿಕೊಂಡು, ಯಾಕಂದ್ರೆ ತನ್ನ ಬದುಕು ಹಾಳು ಮಾಡಿದವರೇ ಇವರೆಲ್ಲ ಸೇರ್ಕೊಂಡು, ಉಳಿಸ್ಕೊಳ್ಳಿಕ್ಕೆ ಆಗ್ತಿತ್ತೋ ಇಲ್ವೋ ಅದು ಯಾವ್ದು ಯೋಚನೆ ಮಾಡ್ಲಿಲ್ಲ. ಆ ಕೋಪಕ್ಕೆ ಎಲ್ಲರನ್ನು ಬೈತಾ ಇದ್ದಾಳೆ. ದುಃಖಾತ್ ಪಂಚಮಿ ಏಕ, ದುಃಖಾತ್ ಶೂರ್ಪಣಕ, ದುಃಖಾತ್ ಶೂರ್ಪಣಕ ಆಗುತ್ತೆ. ತತ್ವ ಸಂಧಿ. ಶೂರ್ಪನಖಿ ಗತ್ವಾ, ಕ್ತ್ವಾ ಪ್ರತ್ಯಯಂತಮ ಅವ್ಯಯಂ. ಶೂರ್ಪನಖಿ ಸ್ತ್ರೀಲಿಂಗ ಪ್ರಥಮ ಏಕ. ರುರೋಧ ರುದಿರ್ ರೋದನೆ ಲಿಟ್ ಪ್ರಥಮ ಏಕ. ಸಂತಾಪೆ ಖರಸನ್ನಿಧೌ, ಇದು ಲಿಟ್ ಪ್ರಥಮ ಏಕ. ಖರಸ್ಯ ಸನ್ನಿಧಿ ಖರಸನ್ನಿಧಿ ತಸ್ ಸನ್ನಿಧಿ ಶಬ್ದ ಅಂದಾಗ ತಸ್ಯಾಂ ಖರಸನ್ನಿಧೌ. ಸಪ್ತಮಿ ಏಕ. ರುರೋಧ ಲಿಟ್ ಪ್ರಥಮ ಏಕ. ಕ್ಲೀಬಃ ಅಸಿ ಕ್ಲೀಬೋಸಿ ಪೂರ್ವರೂಪ ಸಂಧಿ. ಕ್ಲೀಬಃ ಪುಲ್ಲಿಂಗ, ಅಸಿ ಲಂಗ್ ಅಲ್ಲ ಲಟ್ ಮಧ್ಯಮ ಏಕ. ತ್ವಂ ತ್ವಂ ಯುವಾಂ ಯೂಯಂ. ಅಸ್ಮತ್ ಪ್ರಥಮ ಏಕ. ಮನುಷ್ಯಾಭ್ಯಾಂ, ಆ ಇಬ್ಬರು ಮನುಷ್ಯರಿಂದ. ಭೀತಃ ಅನ್ನೋ ಶಬ್ದ ಬಂದದ್ರಿಂದಾಗಿ ಪಂಚಮಿ ವಿಭಕ್ತಿ ಅಂತ ಲೆಕ್ಕ. ಪುಲ್ಲಿಂಗ ಪಂಚಮಿ ದ್ವಿವಚನ. ಭೀತಃ ಕ್ತ ಪ್ರತ್ಯಯ ಅಂತ ಶಬ್ದ, ಭಯಪಡುವುದು ಅನ್ನುವ ಅರ್ಥದಲ್ಲಿರುವ ಶಬ್ದ. ಶೇಷೆ
लट् मध्यम एक। गृहेषु इति गृहेष्विति यण् सन्धि। गृहेषु सप्तमी एक इति ಅವ್ಯಯ. ಒಂದೇ ಶ್ಲೋಕ ನೋಡ್ಲಿಕ್ಕೆ ಹೋದ್ರೆ ಮುಗಿಯಲ್ಲ. ನಾಳೆ ಮುಂದಿನ ಶ್ಲೋಕದ ಅನುಸಂಧಾನ ಮಾಡೋಣ. ಸ್ವಲ್ಪ ನಾಳೆ ಜಾಸ್ತಿ ನೋಡೋಣ. ಶ್ರೀ ಹರಿಪ್ರಿಯತಾಂ ಶ್ರೀ ಕೃಷ್ಣಾರ್ಪಣಮಸ್ತು. ಶ್ರೀಮದ್ ರಮಾರಮಣ ಗೋವಿಂದ.